ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಹೊಸ ದಿವಸಕ್ಕಾಗಿ ಸ್ತೋತ್ರ. ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ, ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿ, ಕೆಲಸ, ಕಾರ್ಯ, ವಿದ್ಯೆ, ಬುದ್ಧಿಯಲ್ಲಿ ಹೇರಳವಾಗಿ ದೇವರು ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವು ಕೀರ್ತನೆಗಳು 24ನೇ ಅಧ್ಯಾಯ 7ರಿಂದ. ಕೀರ್ತನೆಗಳು 24ನೇ ಅಧ್ಯಾಯ 7ರಿಂದ. ದ್ವಾರಗಳೇ ಉನ್ನತವಾಗಿರಿ. ದ್ವಾರಗಳೇ ಉನ್ನತವಾಗಿದೆ. ದ್ವಾರಗಳು ಯಾರಂದರೆ ನಾವೇ ದ್ವಾರಗಳು. ಉನ್ನತ ಅಂದರೆ ನಾವು ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ದೇವರ ಒಂದು ಶಕ್ತಿ, ದೇವರ ಒಂದು ಆತ್ಮ, ದೇವರ ಆಶೀರ್ವಾದ ನಮ್ಮಲ್ಲಿಗೆ ಬರಬೇಕಾದರೆ ದೇವರು ನಮ್ಮ ಹಿಂದಿನ ಜೀವಿತದಲ್ಲಿ ನಾವು ನಾನಾ ರೀತಿಯಲ್ಲಿ ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಒಂದೊಂದು ಸಲ ಪ್ರತಿ ದಿವಸ ಕೂಡ ತಿಳಿದುಕೊಳ್ತಲೇ ಇದ್ದೇವೆ. ಆದರೆ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇದ್ದ ಮೇಲೆ ಪರಿಶುದ್ಧತ್ವ ಕಡೆಗೆ ನಾವು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತೆ ನಾವು ಎಚ್ಚರಗೊಳ್ಳಬೇಕು. ಯಾಕೆಂದರೆ ದೇವರೊಂದು ಮಾತನ್ನು ಹೇಳಿದ್ದಾರೆ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ ಅಂತ. ನಮ್ಮ ಶರೀರದಲ್ಲಿ ದೇವರ ಒಂದು ಜೀವದ ಶಕ್ತಿ ವಾಸ ಮಾಡ್ತಾ ಇದೆ. ಇದನ್ನು ಹಿಂದೆ ಕೂಡ ನಾವು ಬಹಳ ತಿಳಿದುಕೊಂಡಿದ್ದೇವೆ. ಇದನ್ನು ಹೇಗೆಪ್ಪ ಅಂತ ನೋಡುವಾಗ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಓದುವಾಗ, ದೇವರು ಆದಿ ಮಾನವನನ್ನು ಮಣ್ಣಿನಿಂದ ಉಂಟು ಮಾಡಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಆ ಮಣ್ಣಿನ ಬೊಂಬೆ ಜೀವವಾಯಿತು. ಹಾಗೆ ಅದೇ ಸಂತಾನದವರು ಇವತ್ತು ನಾವಾಗಿದ್ದೇವೆ. ಹಾಗೆ ಮಣ್ಣಿನ ಬೊಂಬೆಗೆ ಜೀವಶ್ವಾಸವನ್ನು ಊದಿ ಮಣ್ಣಿನ ಬೊಂಬೆ ಹೇಗೆ ಜೀವಾಯಿತೋ ಹಾಗೆ ಇವತ್ತು ನಾವು ಕೂಡ ಮೂಗಿನಲ್ಲಿ ಉಸಿರಾಡ್ತಾ ಇದ್ದೇವೆ. ನಾವು ಉಸಿರಾಡುವ ಗಾಳಿ ದೇವರ ಜೀವಶ್ವಾಸವಾಗಿದೆ. ಆ ಗಾಳಿ ಇಲ್ಲದೆ ಇವತ್ತು ಮನುಷ್ಯರು, ಪಶು, ಪ್ರಾಣಿಗಳು, ಹುಳ, ಹುಪ್ಪಟೆಗಳು, ಪಕ್ಷಿಗಳು ಅಥವಾ ಯಾವುದೇ ಒಂದು ಬೆಳೆ ಬೆಳೆಯಲು ಕೂಡ ಗಾಳಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಇವತ್ತು ದರ್ಶನ ಕೊಟ್ಟ ಮೇಲೆ, ದೇವರನ್ನು ನಮಗೆ ತಿಳಿಯಪಡಿಸಿದ ಮೇಲೆ ನಾವು ದ್ವಾರಗಳಾಗಿದ್ದೇವೆ. ಅಂದರೆ ದೇವರು ನಮ್ಮ ಬಳಿಗೆ ಬರಲಿಕ್ಕೆ ಹಾದಿಯನ್ನು ನಾವು ಸರಾಗ ಮಾಡಬೇಕು. ಅಂದರೆ ನಮ್ಮ ಮನಸ್ಸು, ಹೃದಯ, ಶರೀರವನ್ನು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ನಾವು ಶುದ್ಧರಾದರೆ ಮಾತ್ರ ದೇವರು ನಮ್ಮ ಬಳಿಗೆ ಬರ್ತಾರೆ. ದೇವರೊಂದು ಶಕ್ತಿ ನಮ್ಮಲ್ಲಿ ನೆಲೆಸುತ್ತದೆ. ದೇವರೊಂದು ಆಶೀರ್ವಾದ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಇರೋಕ್ಕೆ ಸಾಧ್ಯ ಇಲ್ಲ. ಅದುವೇ ಅನೇಕರಿಗೆ ದೇವರ ವಿಷಯವನ್ನು ತಿಳಿಸಿದಾಗ ಅವರು ಸ್ವಂತ ಬುದ್ಧಿಗೆ ಹೋದಾಗ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸುವುದು ಅದುವೇ ಆಗಿದೆ. ದೇವರೊಂದು ಪ್ರೀತಿಯಿಂದ ದೇವರು ನಮಗೆ ದರ್ಶನ ಕೊಡ್ತಾ ಇದ್ದಾರೆ. ಹಾಗೆ ನಾವು ದ್ವಾರವಾಗಿದ್ದೇವೆ. ನಾವು ಇವತ್ತು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋತ್ತಿಗೆ ನಡೆಯುವಂಥ ದಾರಿ ಆಗಲಿ ಅಥವಾ ಒಂದು ರೋಡ್ ಆಗಲಿ, ಅಂದರೆ ಒಂದು ಮಾರ್ಗವಾಗಲಿ, ಅದು ಚೆನ್ನಾಗಿದ್ದರೆ ಮಾತ್ರ ಬೇಗವಾಗಿ ಹೋಗಿ ತಲುಪ್ತೇವೆ, ನಮಗೆ ಸಂತೋಷವಾಗ್ತದೆ. ಹಾಗೆ ದೇವರು ನಮ್ಮ ಬಳಿಗೆ ಬರುವಂಥ ಮಾರ್ಗವನ್ನು, ಅಂದರೆ ನಮ್ಮ ಶರೀರವನ್ನು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ನಡೆ, ನುಡಿ, ಕ್ರಿಯೆ, ಆತ್ಮ, ಶರೀರ, ಪ್ರಾಣ ಎಲ್ಲವನ್ನ ದೇವರ ಮಾತಿಗೆ ಒಪ್ಪಿಸಿಕೊಟ್ಟು ನಾವು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವು ನಮ್ಮ ಬಳಿಗೆ ಬರಲು ಸಾಧ್ಯ. ಅದಕ್ಕೆ ಹೇಳಿದ್ದು, ದ್ವಾರಗಳೇ ಉನ್ನತವಾಗಿರಿ. ಯಾವಾಗಲೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿರಬೇಕು. ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಪುರಾತನವಾದ ಕದಗಳೇ ಅಂದರೆ ಹಿಂದಿನಿಂದಲೇ ಏನು ಮಾಡಿದ್ದಾರೆ, ಹಿರಿಯರ ಮೂಲಕ ದೇವರು ತಿಳಿಯಪಡಿಸ್ತಾ ಬಂದಿದ್ದಾರೆ. ಈಗಲೂ ಬರ್ತಲೇ ಇದ್ದಾರೆ ದೇವರು ಆದುಕೊಂಡವರ ಮುಖಾಂತರ. ಅದಕ್ಕೆ ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಹಾಗೆ ನೋಡಿ, ಇವತ್ತು ಏನು ಮಾಡ್ತಾರೆ, ಒಂದು ಮನೆಗೆ ಯಾರಾದರೂ ಅತಿಥಿಗಳು ಬರಬೇಕಾದ್ರೆ ಮನೆಗೆ ಹಾಕಿದಂಥ ಬಾಗಿಲನ್ನು ತೆರೆದಿಟ್ಟವರು ಬರುವುದಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಅವರಿಗೆ ಬೇಕಾದಂಥ ಅತಿಥಿ ಸತ್ಕಾರಗಳಿಗೂ ಸನ್ಮಾನ ಮಾಡಲಿಕ್ಕೂ ಕಾಯ್ತಾ ಇರ್ತಾರೆ. ಅದೇ ರೀತಿ ಇವತ್ತು ನಾವು ಕೂಡ ಏನು ಮಾಡಬೇಕು, ನಮ್ಮ ಬಳಿಗೆ ದೇವರು ಬರುವಂಥ ಸಂದರ್ಭ ಇದ್ದೇ ಇರ್ತದೆ. ಆಗ ನಾವು ಏನು ಮಾಡಬೇಕು, ನಮ್ಮ ಹೃದಯವನ್ನು ಶುದ್ಧವಾಗಿ ನಾವು ತೆರೆದಿಡಬೇಕು. ದೇವರಿಗೆ ಸಂಪೂರ್ಣವಾಗಿ ನಮ್ಮ ಆತ್ಮ, ಶರೀರ, ಪ್ರಾಣವನ್ನು
ಒಪ್ಪಿಸಿಕೊಟ್ಟು ದೇವರನ್ನು ನಮ್ಮಲ್ಲಿಗೆ ಒಂದು ದೇವರ ಆಶೀರ್ವಾದಕ್ಕಾಗಿ ನಾವು ಬೇಡ್ತಾ ಇರಬೇಕು. ದೇವರೇ ಬಂದು ನನ್ನಲ್ಲಿ ವಾಸ ಮಾಡಪ್ಪ ಅಂತ ನಾವು ದೇವರನ್ನ ಕರೆಯೋರಾಗಿರಬೇಕು. ಅದಕ್ಕಾಗಿ ಕಾಯ್ತಾ ಇರಬೇಕು ಅಂತ ಇದರ ಅರ್ಥ. ಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಪ್ರಭಾವವುಳ್ಳ ಅರಸ ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದೇವರು. ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ, ಪ್ರಾರಂಭವು, ಸಮಾಪ್ತಿಯು, ಆದಿಯು, ಅಂತ್ಯವು, ಸರ್ವವನ್ನು ನಾಶ ಮಾಡುವಂಥ ದೇವರು. ಇವತ್ತಿನ ಕಡೆ ನಾವು ನೋಡ್ತೇವೆ, ಇನ್ನು ಸ್ವಲ್ಪ ದಿವಸದಲ್ಲಿ ಅಂದರೆ ಬಹಳ ವರ್ಷದ ಮೇಲೆ ಸೂರ್ಯ, ಚಂದ್ರ, ಆಕಾಶಗಳು ಎಲ್ಲ ಸುಟ್ಟು ಭಸ್ಮವಾಗಿ ಕರಗಿ ಬಿದ್ದು ಹೋಗ್ತದೆ. ಮೊದಲು ಇದ್ದ ಹಾಗೆ ಪಾತಾಳದಿಂದ ಪರಲೋಕದವರೆಗೆ ಬರೀ ನೀರೇ ತುಂಬಿಕೊಂಡಿರ್ತದೆ. ಅದನ್ನು ಈಗಾಗಲೇ ಕೂಡ ನಾವು ಇದರಲ್ಲಿ ಸ್ವಲ್ಪ ವಿಷಯಗಳನ್ನು ಗ್ರಂಥಗಳಿಗೆ ಬರೆದಿರೋದನ್ನು ಕಾಣಬಹುದು. ಅಲ್ಲಲ್ಲಿ ಭೂಕಂಪಗಳು, ಸುನಾಮಿಗಳು, ಬೆಟ್ಟ ಗುಡ್ಡಗಳು ಜರಿಯುವಂಥದ್ದು, ಬೆಂಕಿ ಬೀಳುವಂಥದ್ದು, ಸಂಪೂರ್ಣ ಊರೇ ಕೊಚ್ಚಿ ಹೋಗುವಂಥದ್ದು, ನಾನಾ ರೀತಿಯನ್ನು ಕಾಣಬಹುದು. ಹಾಗೆ ಇವತ್ತು ಇದನ್ನು ತಡೆಯಲಿಕ್ಕೆ ಯಾವ ಮಿಲಿಟರಿಗಾಗಲಿ, ಯಾರಿಗೆ ಅರಸರಿಗೆ ಆಗಲಿ, ಯಾವುದೇ ದೇವಮಾನ ಅವರಿಗಾದರೂ ಸಾಧ್ಯವಿದೆಯೋ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದು ಅಂದರೆ ಎಲ್ಲದಕ್ಕೂ ತೀರ್ಪು ಕೊಡುವಂಥ ದೇವರೇ ನಿಜ ಸರ್ವ ಸೃಷ್ಟಿಕರ್ತ ದೇವರಾಗಿದ್ದಾನೆ. ಮಹಾಪ್ರಭುವುಳ್ಳ ಅರಸನು ಆಗಮಿಸುತ್ತಾನೆ. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ನೋಡುವಾಗ ನಮಗೊಂದು ಮಗು ಹುಟ್ಟಿದೆ. ಮಗು ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನ ಕರ್ತನು ಮತ್ತು ವಿಮೋಚನ ಕಾಂಡದಲ್ಲಿ ಕೂಡ ಆರೋಗ್ಯದಾಯಕನಾದ ದೇವರು ಅಂತ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರ, ಪರಾಕ್ರಮಶಾಲಿ, ಬಹಳ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ದೇವರು ತಿಳಿಯಪಡಿಸಿದ ಮೇಲೆ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ ಮೇಲೆ ಹೇಳಿದ ಮಾತಂತೆ ಕೇಳಿ ನಡೆದ್ರೆ, ಬದಲಾದರೆ ಆಶೀರ್ವಾದ. ಇಲ್ಲದ್ರೆ ಸೇನಾಧೀಶ್ವರ, ಪರಾಕ್ರಮಶಾಲಿ, ಆರ್ಮಿಯಲ್ಲಿ ಇವರು ಸೈನಿಕರು ಯಾವ ರೀತಿ ವೈರಿಗಳನ್ನು ಸದೆ ಬಡಿತಾರೋ ಅದೇ ರೀತಿ ಅದಕ್ಕಿಂತ ಹೆಚ್ಚದಾಗಿ ಸದೆ ಬಡಿಯೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ನ್ಯಾಯ ತೀರ್ಪಿಗಾಗಿ ಬರುತ್ತಾನೆ. ಆ ನ್ಯಾಯ ತೀರ್ಪಿಗಾಗಿ ಬರುವಾಗ ದೇವರ ಬಳಗಡೆಯಲ್ಲಿ ನಾವು ನಿಲ್ಲಕ್ಕೆ ಯೋಗ್ಯರಾಗಬೇಕು. ಇದು ಕೂಡ ಹೊಸ ಒಡಂಬಡಿಕೆಯಲ್ಲಿ, ಬೈಬಲಲ್ಲಿ, ಮತ್ತಾಯ, ಮಾರ್ಕ, ಲೂಕ 3 ವಿಷಯದಲ್ಲಿಯೂ ಎಲ್ಲ ಗ್ರಂಥಗಳಲ್ಲಿ ಇದು ಬರೆಯಲ್ಪಟ್ಟಿದೆ. ನ್ಯಾಯ ತೀರ್ಪಿಗಾಗಿ ಬರ್ತಾರೆ ಬೆಂಕಿಯ ಮಧ್ಯದಲ್ಲಿ. ಆವಾಗ ಅಲ್ಲಿ ದೇವರ ಬಳಗಡೆಯಲ್ಲಿ ನಿಲ್ಲಕ್ಕೆ, ಅಂದರೆ ಕೈಲಾಸ, ವೈಕುಂಠ, ಪರಲೋಕಕ್ಕೆ ಹೋಗ್ಲಿಕ್ಕೆ ನಾವು ತಯಾರಾಗಿರಬೇಕು. ಆಗಮಿಸುತ್ತಾನೆ. ಅದಕ್ಕಾಗಿ ನಾವು ಶುದ್ಧ ಆಗ್ಲಿಕ್ಕೋಸ್ಕರ ನಮ್ಮನ್ನು ಹಿರಿಯರ ಮೂಲಕವೂ ನಮ್ಮ ಮೂಲಕವೇ ಬಂದಂಥ ಎಲ್ಲ ಪಾಪಗಳನ್ನ ಕ್ಷಮಿಸಿ ದೇವರು ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳಿಸುತ್ತಾ ನಡೆಸುತ್ತಾ ಹೋಗ್ತಾ ಇರೋದು. ಅದಕ್ಕೆ ಯಾರೊಬ್ಬರು ನಾಶವಾಗಬಾರ್ದು, ನಾನಿದ್ದಲ್ಲಿಯೇ ನೀವು ಇರಬೇಕು ಅಂತಲೂ ಕೂಡ ದೇವರು ಹೇಳಿದ್ದಾರೆ. ಅಂದರೆ ಕೈಲಾಸದಲ್ಲಿ. ಅದಕ್ಕೆ ದೇವರ ಕಡೆಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದನ್ನು ದರ್ಶನ ಕೊಟ್ಟ ಮೇಲೆ, ಮಾತನ್ನು ತಿಳಿಸಿದ ಮೇಲೆ, ಎಂಥ ಉದ್ಯೋಗಸ್ಥನಾಗಲಿ, ಕನಿಷ್ಠ ಒಂದು ಕೆಲಸವನ್ನೇ ಆಗಲಿ, ಕೂಲಿಯವನೇ ಆಗಲಿ, ದೊಡ್ಡೊಂದು ಅಧಿಕಾರಿ ಆಗಲಿ, ಯಾರೇ ಆಗಲಿ, ದೇವರ ಮಾತು ಕಿವಿಗೆ ಬಿದ್ದ ಮೇಲೆ ಆ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವಂಥ ಆಶೀರ್ವಾದ ದೇವರು ಮಾಡ್ತಾ ಇರುವಾಗ ಖಂಡಿತವಾಗಿ ನಾವು ದೇವರ ಕಡೆಗೆ ಕಿವಿ ಕೊಡಬೇಕು. ಇಲ್ಲಾಂದರೆ ನ್ಯಾಯ ತೀರ್ಪಿನ ದಿವಸ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ನರಕಕ್ಕೆ ಕಳಿಸಿಬಿಡ್ತಾನೆ ಆತ್ಮವನ್ನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರ. 8ನೇ ವಚನ 24:8. ಮಹಾಪ್ರಭುವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾಪ್ರಭುವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ಬಲಿಷ್ಠ ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರು. ಬೈಬಲಲ್ಲಿ ಯೆಹೋವ, ಯೇಸು ಕ್ರಿಸ್ತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಪರಮಾತ್ಮ, ಭಗವಂತ ಅಂತೇಳಿ ಬರೆಯಲ್ಪಟ್ಟಿದೆ. ಅದೇ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ನೋಡುವಾಗ ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ, ಭಗವಂತ ಅಂತ ಬರೆಯಲ್ಪಟ್ಟಿದೆ. ಕುರಾನಲ್ಲಿ ಕೂಡ ನೋಡುವಾಗ ಅಲ್ಲಿ ಅಲ್ಲಾಹ್ ಅಕ್ಬರ್ ಅಂತ ಕರೀತಾರೆ, ಈಸಾ ಮಸೀಹ ಅಂತ ಕೂಡ ಹೇಳ್ತಾರೆ. ನಾನಾ ರೀತಿಯಲ್ಲಿ ಕುರಾನಲ್ಲಿ ಕೂಡ ಹೆಸರುಗಳಿವೆ. ದೇವರು ಒಬ್ಬನೇ, ಸರ್ವ ಸೃಷ್ಟಿಕರ್ತನಾದ ದೇವರು. ಅವು ಯುದ್ಧ ವೀರನಾಗಿರುವ ಯೆಹೋವ.
ಅವರ ಜೊತೆಯಲ್ಲಿ ಯಾರು ಯುದ್ಧ ಮಾಡೋಕ್ಕಾಗೋದಿಲ್ಲ. ಸರ್ವ ಆದಿಯು ಅಂತ್ಯವು ಸರ್ವವನ್ನು ನಾಶ ಮಾಡುವವರೇ ಆ ಸರ್ವ ಸೃಷ್ಟಿಕರ್ತನಾದ ದೇವರು. ಅವರು ಇವತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಡೆಸುತ್ತಾ ನಮಗೆ ದರ್ಶನವನ್ನು ಕೊಟ್ಟು ಪ್ರೀತಿಯಿಂದ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರ ದರ್ಶನವಾದ ಮೇಲೆ ನಾವು ದೇವರೊಂದಿಗೆ ನಾವು ಜೀವಿಸಲು ಪ್ರಯತ್ನ ಮಾಡಬೇಕು. ಹಾಗಾದರೆ ಮಾತ್ರ ಆಶೀರ್ವಾದವನ್ನು ಹೊಂದಬಹುದು. ಇದುವೇ ಆಗಿದೆ 24ನೇ ಅಧ್ಯಾಯ ಕೀರ್ತನೆ. ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವೀದನ ಕೀರ್ತನೆ. ಇದನ್ನು ಚೆನ್ನಾಗಿ ನಿನ್ನೆಯಿಂದ ನಾವು ತಿಳಿದುಕೊಂಡಿದ್ದೇವೆ. ಹಿಂದೆ 15ನೇ ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕೂ ಇನ್ನು ಮಿಗಿಲಾಗಿ ಹೊತ್ತಿಗೆ 10 ದಶಾಜ್ಞೆಗಳು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪವಿತ್ರಾತ್ಮರ 9 ವರಗಳು ಇವೆಲ್ಲವೂ 10 ದಶಾಜ್ಞೆಗಳಿಗೆ ಸೇರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಿನ್ನೆ ಕೂಡ ಇದನ್ನು ಏನಾದರೂ ಸ್ವಲ್ಪ ನಿಮಗೆ ಗಲಿಬಿಲಿ ಆದರೆ ನಿನ್ನೆದು ಮತ್ತು ಇವತ್ತಿನದ್ದು ಎರಡನ್ನು ಸೇರಿಸಿ ಒಂದೇ ಸಲ ನೀವು ತಿಳಿದುಕೊಳ್ಳಿ. ಆವಾಗ ಕ್ಲೀನಾಗಿ ಅರ್ಥ ಆಗ್ತದೆ. ಯಾರಪ್ಪ ಪರಲೋಕಕ್ಕೆ ಹೋಗುವವರು, ಕೈಲಾಸಕ್ಕೆ ಹೋಗುವವರು, ವೈಕುಂಠಕ್ಕೆ ಹೋಗುವವರು, ಅಲ್ಲನ ಬಳಿಗೆ ಹೋಗುವವರು, ಪರಮಾತ್ಮನ ಬಳಿಗೆ ಹೋಗುವವರು, ಶಿವನ ಬಳಿಗೆ ಹೋಗುವರು ಎಂಬುದಾಗಿ ಚೆನ್ನಾಗಿ ಅರ್ಥ ಆಗ್ತದೆ. ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಯಾರೋ ಪರಲೋಕ ದೇವರ ಸನ್ನಿಧಿ ಸೇರಲು ಸಾಧ್ಯವಿಲ್ಲ. ಇದೆಲ್ಲ ಒಂದು ಗೂಟಾಟಿಕೆ, ಸುಳ್ಳು ಹೇಳಿ ಜನಗಳನ್ನು ವಂಚಿಸುವುದಾಗಿದೆ. ಆದ್ದರಿಂದ ದೇವರ ವಾಕ್ಯವು ಕಿವಿಗೆ ಬಿದ್ದ ಮೇಲೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿಗೆ 24ನೇ ಕೀರ್ತನೆಗಳು ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಈಗ 25ನೇ ಕೀರ್ತನೆಗೆ ಹೋಗೋಣ. 25ನೇ ಕೀರ್ತನೆ 4ರಿಂದ 6ರವರೆಗೆ. 4ರಿಂದ 6ರವರೆಗೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ವಿಶೇಷವಾಗಿ ನೋಡಿ 1ರಿಂದಲೇ ನಾವು ನೋಡುವಾಗ ಓದಿಕೊಳ್ಳೋಣ. 25:1 ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನಾವು ದೇವರಿಗೆ ಭರವಸೆ ಕೊಡಬೇಕು. ದೇವರೇ, ನಿನ್ನ ಮೇಲೆ ನಮ್ಮ ಮನಸ್ಸಿಟ್ಟಿದ್ದೇನೆ ಅಂತ ಸುಮ್ಮನೆ ಬಾಯಿಯಲ್ಲಿ ಹೇಳಿದರೆ ಸಾಲದು. ದೇವರ ವಾಕ್ಯ ಏನೇನು ಹೇಳುತ್ತದೋ ಅದಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಲ್ಲಿ ಮನಸ್ಸಿಟ್ಟವರಾಗಿದ್ದೇವೆ. ಅಲ್ಲಿ ವಾಕ್ಯವನ್ನು ಕೇಳುವುದು ಒಂದು, ಬೇರೆ ಮಾಡುವುದು ಒಂದಾದರೆ ದೇವರ ವಾಕ್ಯಕ್ಕೆ ನಾವು ಅವಿಧೇಯರಾಗಿ ನಡೆದರೆ ಖಂಡಿತವಾಗಿ ದೇವರಲ್ಲಿ ಮನಸ್ಸಿಲ್ಲ. ದೇವರಿಂದ ಯಾವ ಉಪಕಾರ ಕೂಡ ಸಿಕ್ಕುವುದಿಲ್ಲ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ದಾವೀದರಸರು ಹೇಳಿದರು, ನಾನು ನಿನ್ನನ್ನೇ ನಂಬಿದ್ದೇನೆ ಅಂತ. ನಂಬುವುದಂದರೆ ಏನು? ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸುವುದೇ, ಅದರಂತೆ ನಡೆಯುವುದೇ ದೇವರನ್ನು ನಂಬುವಂಥದ್ದು. ಇನ್ನು ದೇವರನ್ನು ನಂಬುವಂಥದ್ದು ಅದು ಬೇಕು, ಇದು ಬೇಕು, ದೇವರು ಬೇಕು, ದೆವ್ವನು ಬೇಕು, ನಮಗೆ ಈ ಲೋಕದ ವಿಷಯಗಳು ಬೇಕಂದರೆ ಖಂಡಿತವಾಗಿ ಏನೂ ಆಶೀರ್ವಾದ ಸಿಕ್ಕುವುದಿಲ್ಲ. ಬದಲಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಕೆಟ್ಟ ಹೆಸರು ತಂದರೆ ಬಹಳ ಎಚ್ಚರ. 2ನೇ ವಚನ 25:2 ನನಗೆ ಆಶಾಭಂಗ ಪಡಿಸಬೇಡ. ನಾನು ನಿನ್ನನ್ನೇ ನಂಬಿದ್ದೇನೆ, ಆಶಾಭಂಗ ಪಡಿಸಬೇಡ ಅಂತಂದರೆ ಅಂಥ ಒಂದು ದೃಢದಲ್ಲಿ ದಾವೀದರಸರು ಪ್ರಾರ್ಥಿಸ್ತಾ ಬಂದರು. ಆದರೆ ಕೊನೆಗೆ ಕೂಡ ಅಲ್ಲಿ ನಾವು ನೋಡುವಾಗ ಏನು ಮಾಡಿದರು, ದಾವೀದರಸರು ಒಂದು ಕೆಟ್ಟ ಕೆಲಸ ಮಾಡಿದ್ರಿಂದ ಅವರು ಏನಾದರೂ ಅಲ್ಲಿ ಹುಟ್ಟಿದ ಮಗನು ಸತ್ತು ಹೋಯಿತು. ಅವರ ಶವ ಕೂಡ ಮಣ್ಣೊಳಗೆ ಏನಾಯಿತು, ಕೊಳೆತು ಹೋಯಿತು. ಪುನರುತ್ಥಾನ ಇಲ್ಲ, ಪರಲೋಕವನ್ನು ಕಳ್ಕೊಂಡ್ರು. ಹಾಗೆ ಇವತ್ತು ಅನೇಕರಿಗೆ ಅದೇ ಗತಿ ಆಗುವಂಥದ್ದು. ಆದರೆ ನಾವು ಜೀವಿತದಲ್ಲಿರುವಾಗ ಸ್ವಲ್ಪ ದಿವಸ ಇರುವಾಗ ಸ್ವಲ್ಪ ನಾಮಕಾವಸ್ಥೆಗೆ ಮಾತ್ರ ನಮ್ಮ ಪ್ರಾರ್ಥನೆ, ದೇವರ ಮೇಲೆ ಭರವಸೆ, ಅಥವಾ ಯೂಟ್ಯೂಬಲ್ಲಿ ನಾನಾ ಥರದಲ್ಲಿ ಮಾತಾಡೋದು, ಮುಖಕ್ಕೊಂಥರ ಮಾತಾಡೋದು, ಜಾತಿ ಮತ ಭೇದ, ಬಡವ ಬಲ್ಲಿದಂತೆಲ್ಲುವಂಥ ಭೇದ ಮಾಡಿದರು ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಲು ಸಾಧ್ಯವಿಲ್ಲ. ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಅವರು ಹೇಳ್ಬೋದು ಅವರು ಬಹಳ ಚೆನ್ನಾಗಿದ್ದಾರಲ್ಲಂತ. ಹೌದು, ಆದರೆ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅವರು ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾರೆ. ಅವರ ದೇವರು ಸೈತಾನ ಆಗಿದ್ದಾನೆ ಅಂತ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಇದಕ್ಕೆ ಇವಾಗ ನಾವು ತಿಳ್ಕೊಳ್ಳುವಂಥ ವಿಷಯಗಳೇ 10 ದಶಾಜ್ಞೆಗಳು. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಓದುವಾಗಲಿ ಪೇತ್ರನು ಹೇಳಿದ್ದಾರೆ,
ಅವರು ಈ ಭೂಲೋಕದಲ್ಲಿ ಜೀವಂತವಾಗಿ ಇರುವಾಗಲೇ ಅವರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅವರನ್ನು ಕಂಡು ಹಿಡಿಬಹುದು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ದೇವರ ನಾಮಕ್ಕೆ ಸ್ತೋತ್ರಗಳು. ದಾವೀದರಸರು ಪ್ರಾರ್ಥಿಸಿದ್ರು, ಅಯ್ಯೋ ನನ್ನ ಖಂಡಿತವಾಗಿ ನನ್ನ ಶತ್ರುಗಳು ನನ್ನ ನೋಡಿ ಗೇಲಿ ಮಾಡೋದ ಹಾಗೆ, ನಗದ ಹಾಗೆ, ಸಂತೋಷ ಪಡೋ ಹಾಗೆ ಮಾಡಬೇಡಪ್ಪ, ನಿನ್ನ ಮಾರ್ಗದಲ್ಲಿ ನಡೆಸು ಅಂತ. ಹಾಗೆ ನಾವು ಪ್ರಾರ್ಥಿಸಬೇಕಾದ್ರೂ ನಡಿಬೇಕಾದ್ರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಮಗೆ ಎಲ್ಲ ರೀತಿಯಿಂದ ರಕ್ಷಣೆ ಬರ್ತದೆ, ಇಲ್ಲದ್ರೆ ರಕ್ಷಣೆ ಬರುವುದೇ ಇಲ್ಲ. ಆದರೆ ನಾವು ಆ ರೀತಿ ಪ್ರಾರ್ಥಿಸಬೇಕು ದೇವರಲ್ಲಿ. ವೃಥಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ನಿನ್ನನ್ನೇ ನೀವು ನಂಬಿ ನಿನ್ನ ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೋ ಅವರಿಗೆ ಯಾವಾಗಲೂ ಆಶಾಭಂಗವಾಗಬಾರದು. ಖಂಡಿತವಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಶತ್ರುಗಳು ಅವರನ್ನು ಹೀಯಾಳಿಸದ ಹಾಗೆ, ಅವರನ್ನು ನೋಡಿ ನಗುವ ಹಾಗೆ, ಸಂತೋಷಗೊಳ್ಳುವ ಹಾಗೆ ಆಗಬಾರದು ಎಂಬುದಾಗಿ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರು. ಅದೇ ಪ್ರಾರ್ಥನೆ ಇವತ್ತು ನಮ್ಮಲ್ಲಿ ಬೇಕು. ಪ್ರಾರ್ಥನೆ ಮಾತ್ರ ಸಾಲದು, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ, ಇಲ್ಲದ್ರೆ ಖಂಡಿತವಾಗಿ ಕಾರ್ಯ ಮಾಡುವುದಿಲ್ಲ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಬೇಕಾಗ್ತದೆ. ಇದು ನನ್ನ ಬಾಯಲ್ಲಿ ಕೂಡ ಬಹಳ ಜನರಿಗೆ ತಿಳಿಸಿದ್ದಾರೆ. ಅಯ್ಯೋ, ಆ ಸ್ವಾಮೀಜಿ ಹಾಗೆ ಹೇಳಿಲ್ಲ, ಆ ಬ್ರಾಹ್ಮಣರು ಹೇಗಲಿಲ್ಲ, ಆ ಪಾಸ್ಟರ್ ಹೀಗೆ ಹೇಳಿಲ್ಲ, ಆ ಬಿಷಪ್ ಹೀಗೆ ಹೇಳಿಲ್ಲ, ಆ ಫಾದರು ಹೀಗೆ ಹೇಳಿಲ್ಲ, ಆ ಮಠಾಧೀಶ್ವರರು ಹೀಗೆ ಹೇಳಲಿಲ್ಲ, ನೀನು ಮಾತ್ರ ಹೀಗೆ ಹೇಳೋದು, ದೇವರಿಂದ ಶಾಪ ಬರ್ತದ, ಕೋಪ ಬರ್ತದ, ನಮ್ಮನ್ನ ದೇವರು ಹಾಳು ಮಾಡ್ತಾನ. ಬಹಳ ಜನ ವಿರುದ್ಧವಾಗಿ ಮಾತಾಡಿದ್ರು ನನ್ನ ಸಹೋದರಿಯ ಕಡೆಗೆ. ಆ ದಿವಸಗಳು ಬಂದಾಗ ಅಯ್ಯೋ ಹೌದು, ಅವತ್ತು ಪುರುಷೋತ್ತಮ್ ಬ್ರದರ್ ಹೇಳಿದ್ದು, ಪುರುಷೋತ್ತಮ್ ಅಂಕಲ್ ಹೇಳಿದ್ದು, ಪುರುಷೋತ್ತಮ್ ಪಾಸ್ಟರ್ ಹೇಳಿದ್ದು ನೆರವೇರಿ ಹೋಯಿತು, ನಿಜವಾಗ್ಲೂ ಅವ್ರು ಹೇಳಿದ್ದೆ ಸರಿ ಆಯ್ತು ಅಂತೇಳಿ ಆ ಸಮಯ ಶಿಕ್ಷೆಗೆ ಒಳಗಾದಾಗ ಆಗ ಮೌನವಾಗಿ ಯೋಚನೆ ಮಾಡೋರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ. 4ನೇ ವಚನ, ಯೆಹೋವನೇ 25:4, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಯಾರದು? ದಾವೀದರಸರ ಪ್ರಾರ್ಥನೆ. ದೇವರೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನಿನ್ನ ಮಾರ್ಗದಲ್ಲೇ ನಮ್ಮನ್ನು ನಡೆಸಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸಿರು, ವಿಶೇಷವಾದ ಜ್ಞಾನ ಬುದ್ಧಿ ಎಲ್ಲವನ್ನು ಕೊಟ್ಟು ನೀನು ನಡೆಸು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿದ್ರು. ಹಾಗೆ ನಾವು ಬರೀ ಓದೋದು ಕೇಳೋದು ಮಾತ್ರವಲ್ಲ, ನಾವು ದೇವರಲ್ಲಿ ಕೂಡ ಪ್ರಾರ್ಥಿಸುವವರಾಗಿರಬೇಕು. ದೇವರ ಮಾರ್ಗಕ್ಕೆ ವಿರುದ್ಧವಾದ ನಡೆ, ನುಡಿ, ಕ್ರಿಯೆಗಳು ಏನಾದರೂ ನಮ್ಮಲ್ಲಿ ಇರುವುದಾದರೆ ಅಂಥದನ್ನು ಬಿಟ್ಟು ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದಬಹುದು, ಇಲ್ಲದ್ರೆ ಖಂಡಿತವಾಗಿ ಹೊಂದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಪೂಜೆ ಪುಸ್ಕಾರ, ಎಷ್ಟೇ ಸಾವಿರ, ಎಷ್ಟೇ ಲಕ್ಷ ಕೊಟ್ಟು ಯಾವುದೇ ದೇವಮಣ್ಣವರ ಕಾಲಿಗೆ ಬಿದ್ದರು, ಯಾರ ಕೈಯಲ್ಲಿಯೂ ತಲೆ ಮೇಲೆ ಕೈ ಇರಿಸಿಕೊಂಡ್ರು, ಏನು ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲಿಗೆ ಹೋದರೂ ಏನು ಪ್ರಯೋಜನ ನಡೆಯುವುದಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರು ಅಂಥವ್ರನ್ನ ಆಶೀರ್ವದಿಸ್ತಾರೆ. ಇಲ್ಲದ್ರೆ ಅವರು ಮಸೀದಿಗೆ ಹೋಗಲಿ, ಚರ್ಚ್ಗಳಿಗೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಮಂದಿರಕ್ಕೆ ಹೋಗಲಿ, ಯಾವುದೇ ಪ್ರಾರ್ಥನಾ ಕೂಟಕ್ಕೆ ಹೋಗಲಿ, ಯಾವುದೇ ಭಜನೆ ಮಂದಿರಕ್ಕೆ ಹೋಗಲಿ, ಯಾರ ಹತ್ರನೇ ಹೋಗಲಿ, ಏನೂ ನಡೆಯೋದಿಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಡೆದು ದೇವರು ಹೇಳಿದಾಗೆ ಕೇಳಿದರೆ ಮಾತ್ರ. ಇಲ್ಲದ್ರೆ ಒಂದೊಂದು ಪೂಜೆಗೆ ಇಷ್ಟಿಷ್ಟು ಸಾವಿರ, ಒಂದೊಂದು ನೈವೇದ್ಯಗೆ, ಒಂದೊಂದು ಪ್ರಸಾದಕ್ಕೆ ಇಷ್ಟಿಷ್ಟು ದುಡ್ಡು, ಇಲ್ಲದ್ರೆ ಇಲ್ಲಿ ಒಂದೊಂದು ಕಡೆ ಹೋಗೋದು, ಅಲ್ಲಿ ಹೋಗಿ ಆ ಬೇಕರಿಲಿ ಮಾರುವಂಥ ಲಡ್ಡು ಪಂಚಾಮೃತವನ್ನು ಎಲ್ಲವನ್ನ ತಗೊಂಡು ಬರೋದು, ದೇವರ ಪ್ರಸಾದ ಅಂತ ಅದನ್ನು ತಗೊಂಡು ಬಂದು ಇಲ್ಲಿ ಕೊಟ್ಟರೆ ಅದು ಇಲ್ಲಿ ಬೇಕರಿಲಿ ಆ ಲಡ್ಡು ಪಂಚಾಮೃತಗಳು ಇಲ್ಲಿ ಸಿಕ್ಕೋದಿಲ್ವಾ? ಸಿಗ್ತದೆ. ಅದನ್ನು ತಗೊಂಡು ಬರೋಕ್ಕೆ ಅಲ್ಲಿಗೆ ಹೋಗಬೇಕು, ಎಷ್ಟೋ ಸಾವಿರ ಖರ್ಚು ಮಾಡಿಕೊಂಡು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿದ್ದು, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ಇದ್ರೆ ಮಾತ್ರ ಈ ರೀತಿ ನಾವು ಬೇಡಿಕೊಂಡದಕ್ಕೆ ಉತ್ತರ ಸಿಗ್ತದೆ, ಇಲ್ಲದೆ ಅದು ಉತ್ತರ ಸಿಕ್ಕುವುದಿಲ್ಲ. ನಾವು ಕೂಡ ಈ ರೀತಿ ಪ್ರಾರ್ಥಿಸುವವರಾಗಿರಬೇಕು. 5ನೇ ವಚನ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೋಡಿ, ದಾವೀದರಸರು ಮತ್ತು ವಿಶೇಷವಾಗಿ ಪ್ರಾರ್ಥಿಸಿದರು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನಿನ್ನ ಪ್ರೀತಿಯಲ್ಲಿ ನನ್ನ ನಡೆಸಪ್ಪ, ನಿನ್ನ ಪವಿತ್ರ ಆತ್ಮರ ಮೂಲಕ ನನ್ನ ನಡೆಸು, ನನಗೆ ಉಪದೇಶ ಮಾಡು. ನೀನು ಯಾರನ್ನು ಆರಿಸಿಕೊಂಡಿದ್ದೀಯೋ, ಯಾರ ಮುಖಾಂತರ ನಿನ್ನ ಸತ್ಯವನ್ನು ತಿಳಿಸ್ತಾ ಇದ್ದೀಯೋ ಅವರ ಮುಖಾಂತರ ನನಗೆ ಉಪದೇಶ ಮಾಡು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಶರೀರ, ಆತ್ಮ, ಶರೀರ, ಪ್ರಾಣ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಾಗ
ದೇವರು ಅಂಥವರ ಕೈಯಲ್ಲಿ ಮಾತನ್ನು ತಿಳಿಸ್ತಾರೆ, ಬದಲಾಯಿಸ್ತಾರೆ. ನಮ್ಮ ಹೃದಯ ಮನಸ್ಸು ದೇವರಿಗೆ ಒಪ್ಪಿಗೆ ಆದರೆ ಮಾತ್ರ ಬದಲು ಮಾಡ್ತಾರೆ, ಇಲ್ಲದ್ರೆ ದೇವರು ಬದಲು ಮಾಡುವುದಿಲ್ಲ. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನು ನಿರೀಕ್ಷಿಸುವವನಾಗಿದ್ದೇನೆ. ನೋಡಿ, ಒಂದು ಭರವಸೆ ನಿಟ್ಟರು, ನಿನ್ನಿಂದಲೇ ರಕ್ಷಣೆ. ಹೌದು, ಯಾಕೆಂದರೆ ಅವರು ತನ್ನ ಮಗನೇ ಕೊಲೆ ಮಾಡೋಕ್ಕೆ ಬಂದ ದಾವೀದರ ಅರಸರಾಗಿದ್ದಾಗಲೇ ತನ್ನ ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಓಡಿದ್ರು. ಅಲ್ಲಿಗೂ ಕೂಡ ದೇವರು ರಕ್ಷಣೆ ಮಾಡಿದರು. ವಾಪಸ್ ಅವರನ್ನು ಅರಸನನ್ನಾಗಿ ಕೂಡ ನೇಮಿಸಿದರು. ಹಾಗೆ ಸಂಪೂರ್ಣವಾಗಿ ದೇವರು ಆದುಕೊಂಡ ಮೇಲೆ ಅವರು ಏನು ಮಾಡಿದ್ರು, ದಾವೀದರ ಅರಸರು ದೇವರಲ್ಲಿ ಭರವಸೆ ಇಟ್ಟರು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಬೇರೆ ಯಾರು ಅಲ್ಲವೇ ಅಲ್ಲ. ಆ ವಿಗ್ರಹ, ಈ ವಿಗ್ರಹ, ಆ ಪೂಜಾರಿ, ಈ ಪೂಜಾರಿ, ಆ ಸ್ವಾಮೀಜಿ, ಈ ದೇವಮಾನವ ಅಂತ ಹೋಗ್ಕೊಂಡು ಖಂಡಿತವಾಗಿ ಆಗಲೇ ಹೇಳಿದಾಗೆ ಬಹಳ ಸಲ ತಿಳ್ಕೊಂಡಾಗೆ ಯಾವುದೇ ಪೂಜೆ ಪುಸ್ಕಾರ ಎಷ್ಟೇ ಲಕ್ಷ ಕೋಟಿ ಪೂಜೆ ಮಾಡಲಿ, ಎಷ್ಟು ಕೋಟಿ ಕಟ್ಟಿ ದೇವಾಲಯಗಳನ್ನ ಕಟ್ಟಲಿ, ಏನೇ ಮಾಡಲಿ, ಹೆಲಿಕಾಪ್ಟರಲ್ಲಿ ತಂದು ಹೂವನ್ನು ಸುರಿಲಿ, ಏನೇ ಮಾಡಲಿ, ಏನೂ ನಡೆಯಕ್ಕೆ ಹೋಗೋದಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ರಕ್ಷಣೆ. ಇವತ್ತು ನಾನು ಕೂಡ ಉಳಿದು ದೇವರ ಸಾಕ್ಷಿಯಾಗಿ ಬೋಧಕನಾಗಿ 2024 ವರ್ಷದ ಮಾರ್ಚ್ 1ರಿಂದ ಇಲ್ಲಿವರೆಗೆ ಯೂಟ್ಯೂಬಲ್ಲಿ ಕೂಡ ದೇವರ ವಿಷಯವಾಗಿ ಸಾಕ್ಷಿ ಕೊಡುತ್ತಾ ಉಪದೇಶ ಮಾಡ್ತಾ ಬರಬೇಕಾದ್ರೆ ಯಾರು ಆಶೀರ್ವಾದ ಮಾಡಿದರು? ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ತುಂಬಲಿಕ್ಕಾಯ್ತು. ಯಾರು ನನ್ನನ್ನು ಉಳಿಸಿದ್ರು? ಯಾವುದೇ ಪೂಜೆ ಪುಸ್ಕಾರ ಮಾಯ ಮಂತ್ರ, ದೇವ್ರ ಬಳಿಗೆ, ಮಠಾಧೀಶ್ವರ ಬಳಿಗೆ, ಬ್ರಾಹ್ಮಣರ ಬಳಿಗೆ ಪೂಜೆ ಪುಸ್ಕಾರ, ಆ ದೇವಸ್ಥಾನ ಈ ದೇವಸ್ಥಾನ, ಹರಿಕೆ ಹಾಡು, ಆ ಕುಲದೇವರು ಈ ಕುಲದೇವರು, ಏನು ರಕ್ಷಣೆಗೆ ಬರಲಿಲ್ಲ. ಬದಲಾಗಿ ಎಲ್ಲವೂ ನಾಶವಾಗಿ ಹೋಯಿತು. ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರು ಏನು ಮಾಡಿದ್ರು? ದೇವರು ಆದುಕೊಂಡವರ ಮುಖಾಂತರವ ಬೇರೆಯವರ ಮುಖಾಂತರವ ತಿಳಿಸಿದಾಗ ದೇವರೇ ನನ್ನನ್ನು ಅಲ್ಲಿ ರಕ್ಷಿಸಿದ್ರು. ಅದಕ್ಕೆ ಹೇಳಿದ್ದು, ನೀನೇ ನನ್ನನ್ನು ರಕ್ಷಿಸುವ ದೇವರು. ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ಮಾತ್ರ ರಕ್ಷಣೆ, ಹೊರತು ಇನ್ನು ಯಾರಿಂದಲೂ ರಕ್ಷಣೆ ಇಲ್ಲ. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಅಂದರೆ ಹಗಲೆಲ್ಲ ದಾವೀದ ಅರಸರು ಏನು ಮಾಡ್ತಾ ಇದ್ರು? ದೇವರನ್ನೇ ನಿರೀಕ್ಷಿಸ್ಕೊಳ್ತಾ ಇದ್ರು. ಆಗ ದೇವರಲ್ಲೇ ಪ್ರಾರ್ಥನೆ ಮಾಡುತ್ತಾ ಓದುತ್ತಾ ಹಾಗೆ ಇದ್ರೆ ಆಯ್ತು ಅಲ್ಲ. ಯಾವ ದಾರಿಲಿ ಹೋಗುವಾಗಲೂ ಬರುವಾಗಲೂ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರೇ ನೀನೇ ರಕ್ಷಿಸುವನಪ್ಪ, ನಿನ್ನಿಂದಲೇ ರಕ್ಷಣೆ. ನನಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಡು. ಎಲ್ಲ ಕೆಲಸ ಮಾಡಲು ವಿಶೇಷವಾದ ಜ್ಞಾನವನ್ನು ಕೂಡ ನನಗೆ ಕೊಡು. ನಿನ್ನ ಮಾರ್ಗದಲ್ಲಿ ನಡೆಸು, ನಿನ್ನ ದಾರಿಯಲ್ಲಿ ನಮ್ಮನ್ನು ನಡೆಸು. ಹಿಂದೆ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಈಗ 4ನೇ ವಚನದಲ್ಲಿ ಏನೆಂದರೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ನಡೆಸು. ಪ್ರಯಾಣದಲ್ಲಿರುವಾಗಲೂ, ಕೂರುವಾಗಲೂ, ಏಳುವಾಗಲೂ, ಮಲಗಿದಲ್ಲಿರುವಾಗಲೂ, ದಾರಿ ನಡೆಯುವಾಗಲೂ ಕೂಡ ದೇವರೊಂದು ಸ್ತೋತ್ರ. ವಾಹನದಲ್ಲಿ ಹೋಗ್ತಾ ಇರುವಾಗಲೂ ಕೂಡ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗಲೂ ಕೂಡ ದೇವರೊಂದು ಸ್ತೋತ್ರ ಉಪಕಾರಗಳನ್ನು ನೆನೆಸಿಕೊಳ್ಳಬೇಕು. ಇದೇ ಹೇಳಿದ್ದು, ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ ಅಂತ. ಯಾವಾಗಲೂ ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಕುರಿ, ನನ್ನ ದನ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಹಾಗೆ ಹೀಗೆ ಅಂತ ನಾವು ಹೇಳಬಾರದು. ಎಲ್ಲವೂ ದೇವರೇ ನೀನು ಕೊಟ್ಟಿದ್ದಪ್ಪ. ಇದರಲ್ಲಿ ನಾನು ಹೇಗೆ ಜೀವಿಸಬೇಕು, ಕೆಲಸ ಮಾಡಬೇಕು, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸು. ನಿನ್ನ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡಪ್ಪ ಅಂತ ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಇನ್ನೊಬ್ಬರಿಗೆ ಕೇಳಬೇಕಾಗಿಲ್ಲ. ತನ್ನ ಮನಸ್ಸಿನಲ್ಲೇ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಕೆಲಸವನ್ನು ಮಾಡ್ತಾ ಹೋಗುವಾಗ ದೇವರೇ ನಡೆಸುವವರಾಗಿದ್ದಾರೆ. ನನ್ನನ್ನು ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಯಾರೊಂದಿಗೆ ಹೇಗೆ ಮಾತಾಡಬೇಕು, ಎಲ್ಲಿ ಹೋಗಬೇಕು, ಯಾರು ಹೇಗೆ ಬರ್ತಾರೆ, ಯಾವುದಕ್ಕಾಗಿ ಬರ್ತಾರೆ ಅಂತ ನನಗೆ ಒಂದೊಂದು ವಿಷಯಗಳು ನಡೆಯಲಿಕ್ಕೆ ಒಂದು 8 ದಿವಸ ಅಥವಾ 15 ದಿವಸ ಅಥವಾ ಕನಿಷ್ಠ ಪಕ್ಷ 8 ದಿವಸದ ಒಳಗೆ ಆದರೂ ದೇವರು ಒಂದೊಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನ ಬರುವಾಗ ನನಗೆ ಒಂದೊಂದ್ಸಲ ಆಗ್ತದೆ, ಸೊ ಯಾಕೆ ಇಂಥ ಜ್ಞಾನಗಳು ಬರ್ತವೆ, ಈ ರೀತಿ ಬರಬಾರ್ದಲ್ಲ, ದೇವರೇ ಏನಪ್ಪ ಕ್ಷಮಿಸು ಅಂತೇಳಿ ನಾನು ದೇವರಲ್ಲಿ ಬೇಡುವನಾಗಿದ್ದೇನೆ. ಸ್ವಲ್ಪ ದಿವಸ 8 ದಿವಸನೋ 15 ದಿವಸನೋ ಆಗುವಾಗ ಖಂಡಿತವಾಗಿ ಆ ವಿಷಯಗಳು ನೆರವೇರ್ತವೆ. ಇವತ್ತು ಕೂಡ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಇದು ನಮ್ಮ ಜೀವಿತ ಕಾಲ ಇರಬೇಕು. 6ನೇ ವಚನ 25:6. ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೊ. ಆದಿಯಿಂದಲೇ ಅಂದರೆ ನಮ್ಮನ್ನು ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ತಾಯಿ ಗರ್ಭದಿಂದಲೇ ಹೆಸರಿಡಿದು ಕರೆದು ಭೂಲೋಕಕ್ಕೆ ಕಳಿಸಿ ಕೊಟ್ಟು, ಅಲ್ಲಿಂದ ದೇವರು ನಮಗೆ ದರ್ಶನವನ್ನು ಕೊಟ್ಟು, ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವರನ್ನ ನಾನಾ ರೀತಿ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಶತ್ರುಗಳ ಕೈ
ಕೈಯಿಂದಲೂ ಮರಣ ಪಾಶದಿಂದಲೂ ನಮ್ಮನ್ನು ರಕ್ಷಿಸ್ತಾ ಬರುವವರು ದೇವರಾಗಿದ್ದಾರೆ. ಅಂಥವ್ರನ್ನ ಆದಿಯಿಂದಲೂ ಆಗ ನಮ್ಮನ್ನು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ, ದೇವರ ವಾಕ್ಯವನ್ನ ಸತ್ಯ ಸುವಾರ್ತೆಯನ್ನು ಕೇಳೋ ನಮ್ಮನ್ನು ಕೂಡ ದೇವರು ಆದಿಯಿಂದಲೇ ಆರಿಸಿಕೊಂಡಿದ್ದಾರೆ. ಅಂಥವ್ರು ಮಾತ್ರ ಸರಿಯಾಗಿ ಸೃಷ್ಟಿಕರ್ತ ದೇವರ ವಾಕ್ಯವನ್ನ ಕೇಳ್ತಾರೆ. ಕಠಿಣವಾದ ವಾಕ್ಯಗಳು ಬರುವಾಗ ತಪ್ಪನ್ನು ತಿದ್ದುಕೊಳ್ತಾರೆ. ಅಂಥವ್ರು ಮಾತ್ರ ದೇವರನ್ನು ಹಿಂಬಾಲಿಸ್ತಾರೆ. ಅಂಥವರಲ್ಲಿ ಮಾತ್ರ ದೇವರ ಆತ್ಮ ಕೆಲಸ ಮಾಡ್ತದೆ. ಈ ಕಡೆ ಕೇಳೋದು, ಈ ಕಡೆ ಪ್ರಾಪಂಚಿಕ ವಿಷಯ ಮಾಡುವುದಾದರೆ, ಲೋಕದ ವಿಷಯಗಳಿಗೆ ನಡ್ಕೊಳ್ಳುವುದಾದರೆ ಖಂಡಿತವಾಗಿ ದೇವರು ಒಂದು ಮಾತು ತಿಳಿಸೋದು ಇತ್ತು. ಆದರೆ ದೇವರ ಬಳಿಗೆ ಬಂದರೆ ಆಶೀರ್ವಾದ, ಆದರೆ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು ಅಂತ ಇದನ್ನು ಹೇಳಿದ್ದು 3 ಸಾಲದ ಆಯ್ಕೆ ಇದೆ ಹಿಂದೆ ಅಂತ ಕೂಡ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ. ನೋಡಿ, ಆದಿಯಿಂದಲೇ ಆರಿಸಿಕೊಂಡಿದ್ಯಾ, ದೇವರಿಗೆ ಹೇಳಿದ್ರು. ಹಾಗೂ ನನಗೆ ಏನೇನು ಉಪಕಾರ ಮಾಡಿದ್ಯಾ ನೆನೆಸಿಕೋ, ಇನ್ನೂ ಉಪಕಾರ ಮಾಡು. ನನ್ನ ಬಾಯಲ್ಲಿ ನಿನಗೆ ಸ್ತೋತ್ರ ಬರುವ ಹಾಗೆ, ಹಗಲು ನಿನ್ನನ್ನು ಧ್ಯಾನಿಸುವ ಹಾಗೆ ಮಾಡಪ್ಪ. ನಿನ್ನ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಅಂತೇಳಿ ದಾವೀದರಸರು ದೇವರಿಗೆ ಒಂದು ಭರವಸೆ, ದೇವರಲ್ಲಿ ಏನು ಮಾಡಿದ್ರು, ಮನವಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರು. ಹಾಗೆ ನಮ್ಮ ಪ್ರಾರ್ಥನೆ ಕೂಡ, ದೇವರೇ ನನ್ನನ್ನು ಆರಿಸಿಕೊಂಡಿದ್ಯಾ. ಅನೇಕ ಕೇಡುಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ, ನಾನಾತ ನಮ್ಮ ಹಿರಿಯರ ಮೂಲಕವೋ ನನ್ನ ಮೂಲಕವೋ ಬಂದು ಹೋದ ಅಪರಾಧಗಳಿಂದ ನೀನು ನಮ್ಮನ್ನು ಕ್ಷಮಿಸಿದ್ದೀಯಾ. ನನಗಿಂತ ಉದ್ಯೋಗವನ್ನು ಕೊಟ್ಟಿದ್ದೀಯಾ. ನಿನ್ನ ದಾರಿಯಲ್ಲಿ ನಡೆಸಪ್ಪ. ಆದ್ದರಿಂದ ಅದನ್ನು ಇನ್ನೂ ಮರೆಯಬೇಡ. ದೇವರೇ, ನೀವು ಮಾಡಿದಂಥ ಉಪಕಾರಗಳಿಗಾಗಿ ನಿನಗೊಂದು ಧನ್ಯವಾದ, ಕೃತಜ್ಞತೆಗಳು, ನಮಸ್ಕಾರಗಳು ಅಂತೇಳಿ ದೇವರಿಗೆ ನಾವು ಒಂದು ಮಹಿಮೆಯನ್ನು ಸಲ್ಲಿಸಬೇಕು. ಯೋಹಾನ ಬೈಬಲಲ್ಲಿ ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ದೇವರು. ನಿಜವಾಗ್ಲೂ ದೇವರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7ನೇ ವಚನ 25:7, ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನಡೆಸು. ನೋಡಿದು ಬಹಳ ವಿಶೇಷವಾದದ್ದು. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ, ಅಂದರೆ ದೇವರು ಆರಿಸಿಕೊಳ್ಳೋದಕ್ಕಿಂತ ದೇವರು ಮೊದಲೇ ಒಂದು ದೃಷ್ಟಿಯನ್ನು ಇಟ್ಟಿದ್ರು. ದೇವರು ಇತರರ ಮೂಲಕ ನಮಗೆ ದರ್ಶನ ಕೊಡೋಕ್ಕೆ ಮೊದಲು ಯೌವನದಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ನಡ್ಕೊಂಡು ನಮ್ಮ ಶರೀರದಲ್ಲಿ ನಾನಾ ರೀತಿಯಲ್ಲಿ ತಪ್ಪುಗಳನ್ನ ಮಾಡಿ ಶರೀರವನ್ನು ಹೊಲಸು ಮಾಡಿಕೊಂಡಿದ್ದೇನೆ. ಯಾರು? ದಾವೀದರಸರು ಹೇಳುವಂಥದ್ದು. ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಪ್ಪ. ನನ್ನನ್ನು ಅನೇಕ ಪಾಪಗಳಿಂದ ನೀನು ಬಿಡುಗಡೆ ಮಾಡಿದ್ದೀಯಾ. ಇನ್ನು ನಿನ್ನ ಮಾರ್ಗದಲ್ಲಿ ನಡೆಸು, ನಿನ್ನ ಪ್ರೀತಿಯಲ್ಲಿ ನನ್ನನ್ನು ನಡೆಸು ಅಂತ. ಯೆಹೋವನೇ, ನನ್ನ ಯೌವನ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ. ಹಾಗೆ ನಾವು ಕೂಡ ಈಗ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ಅಥವಾ ದೇವರನ್ನು ತಿಳಿಪಡಿಸ್ತಾ ಇರುವಾಗ, ದೇವರನ್ನು ಹಿಂಬಾಲಿಸುವುದಾದರೆ, ದೇವರೇ ನಡೆಸುವುದಾದರೆ ಅದನ್ನು ತಿಳ್ಕೊಂಡು ಹೇಳಬೇಕು. ದೇವರೇ, ನೀನು ಈಗ ನನಗೆ ದರ್ಶನ ಕೊಟ್ಟಿದ್ಯಾ, ನನ್ನ ತಪ್ಪುಗಳನ್ನ ತಿಳಿಸಿದ್ಯಾ, ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ಯಾ. ಇನ್ನು ಆ ಪಾಪಕ್ಕೆ ನನ್ನನ್ನು ನಡೆಸಬೇಡಪ್ಪ, ನಿನ್ನ ಚಿತ್ತದಂತೆ ನಡೆಸುವಂತ ನಾವು ಕೂಡ ದೇವರಲ್ಲಿ ಬೇಡವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಓದುವಾಗ, ನನ್ನನ್ನು ಅರಿಯದ ಕಾಲದಲ್ಲಿ ಮಾಡಿದಂಥ ಪಾಪಗಳನ್ನ ನಾನು ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ಅಪೊಸ್ತಲರ ಮುಖಾಂತರ ದೇವರು ಹೇಳಿದರು. ಹಾಗೆ ಇವತ್ತು ಅನೇಕರು ಹಿಂದಿನವರ ಜೀವಿತ ಏನಾಗಿತ್ತೋ, ನಾನಾ ಥರದ ಶಿಕ್ಷೆಗೊಳಪಟ್ಟು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ, ಅಥವಾ ಅನೇಕ ಕೆಡುಕರ ಕೈಗೆ, ಶತ್ರುಗಳಿಗೆ ಸಿಕ್ಕಾಕೊಂಡು ಹಿಂಸೆ ಪಡುತ್ತಿರುವಾಗ ಅಂತಲ್ಲಿಂದ ರಕ್ಷಿಸಿ ದೇವರು ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾಡಿದ್ರು. ಆಮೇಲೆ ನಾವು ಏನು ಮಾಡಬೇಕು, ಅದನ್ನು ಅಂಥವರು ಬೇಡಿಕೊಳ್ಬೇಕು. ಉದಾಹರಣೆಗೆ ನಾನೇ, ಅನೇಕ ಪ್ರವಾದಿ ಸಾಕ್ಷಿಗಳೆಲ್ಲ ಹಿಂದೆ ದ್ರೋಹ ಮಾಡಿದವರೇ, ತಪ್ಪು ಮಾಡಿದವರೇ, ಎಲ್ಲ ಕೆಡುಕರೇ, ಅವರನ್ನು ದೇವರೇ ಶುದ್ಧಗೊಳಿಸಿದರು, ದೇವರೇ ನಡೆಸಿದರು. ಹಾಗೆ ಇವತ್ತು ನಾವು ಕೂಡ ಬೇಡ್ಕೊಳ್ಬೇಕಾಗುತ್ತದೆ. ಎಲ್ಲವನ್ನು ಯೋಚನೆ ಮಾಡಿಕೊಂಡು, ಯೆಹೋವನೇ, ನನ್ನ ಯೌವನ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಲ್ಲಿಡಿದೆ, ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನಡೆಸು. ನಿನ್ನ ಪ್ರೀತಿ ಅನುಸಾರವಾಗಿ, ನಿನ್ನ ಪ್ರೀತಿಯಲ್ಲಿ ಏನೇನು ನಡೆಸ್ತೀಯೋ ಪರಿಶುದ್ಧನಾಗಿ ನೀನೇ ನಡೆಸು. ನನ್ನ ಬಗ್ಗೆ ನಿನಗೆ ಏನೇನು ಪ್ರೀತಿ, ಏನೇನು ಮಾಡಿಸಿಕೊಳ್ಬೇಕು ಅಂತ ಯೋಚನೆ ಮಾಡ್ತೀಯೋ ಅದಕ್ಕೆ ತಕ್ಕಾಗಿ ನಡೆಸು. ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸಪ್ಪ. ದೇವರೇ, ಹಿಂದಿನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನಾವು ದೇವರಲ್ಲಿ
ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅವನ ಸಹವಾಸ ಬಿಟ್ಟೆ, ಇವನ ಸಹವಾಸ ಬಿಟ್ಟೆ, ಕುಡಿಯೋದು ಬಿಟ್ಟೆ, ಗಾಂಜಾ ಸೇದೋದು ಬಿಟ್ಟೆ, ಜೂಜಾಡೋದು ಬಿಟ್ಟೆ, ಹೊಡೆದಾಟ ಬಿಟ್ಟೆ, ರೌಡಿತನ ಬಿಟ್ಟೆ, ವ್ಯಭಿಚಾರವನ್ನು ಬಿಟ್ಟೆ, ಕದಿಯೋದು ಬಿಟ್ಟೆ, ಸುಳ್ಳು ಹೇಳೋದು ಬಿಟ್ಟೆ, ವಿಗ್ರಹಾರಾಧನೆ, ಮಾಟ ಮಾಯ ಮಂತ್ರವನ್ನು ಬಿಟ್ಟೆ, ನಾನು ಬಿಟ್ಟೆ ಅಂತ ಹೇಳಕ್ಕೆ ಯಾರಿಂದಲೂ ಆಗುವುದಿಲ್ಲ. ದೇವರೇ ಬಿಡುಗಡೆ ಮಾಡುವವರು, ದೇವರೇ ಪವಿತ್ರಾತ್ಮರ ಮೂಲಕ ನಡೆಸುವರು. ದೇವರ ಪ್ರೀತಿ ಇಲ್ಲದೆ ದೇವರ ಬಳಿಗೆ ಯಾರು ಬರಲು ಸಾಧ್ಯವಿಲ್ಲ. ಉದಾಹರಣೆ, ನಾನು ಕೂಡ ಬಹಳ ಸಲ ಈಗಲೂ ಹೇಳಿದ್ದೇನೆ, ನನ್ನ ಹಿಂದಿನ ಜೀವಿತದಿಂದಲೂ ಕೂಡ ಬಿಡುಗಡೆ ಮಾಡಿದ್ದು ಯಾರಾಗಿದ್ದಾರೆ? ದೇವರು. ಅನೇಕ ಪ್ರವಾದಿ ಸಾಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡಿ ದೇವರ ಮಾರ್ಗದಲ್ಲಿ ನಡೆಸಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆಗ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಬದಲು ಮಾಡಿದ ಮೇಲೆ ನಾವು ದೇವರ ಉಪಕಾರಗಳನ್ನ ಯೋಚನೆ ಮಾಡಿಕೊಂಡು, ಯೌವನದ ತಪ್ಪುಗಳನ್ನ ಕ್ಷಮಿಸಪ್ಪ, ಇನ್ನು ಮುಂದೆ ನಿನ್ನ ಪ್ರೀತಿಗೆ ಆಗಿ ನನ್ನ ನಡೆಸು, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸು, ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳ್ಳುವಾಗೆ ಆಶೀರ್ವದಿಸು ಎಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನಮ್ಮನ್ನು ನಾವು ಖಂಡಿತವಾಗಿ ಬದಲು ಮಾಡಲು ಸಾಧ್ಯವೇ ಇಲ್ಲ. 8ನೇ ವಚನ 25:8. ಯೆಹೋವನು ದಯಾಳುವು, ಸತ್ಯ ಸ್ವರೂಪನು ಆಗಿದ್ದಾನೆ. ಸರ್ವ ಸೃಷ್ಟಿಕರ್ತನಾದ ದೇವರು ಏನು ಮಾಡಿದ್ದಾರೆ? ಅವರಲ್ಲಿ ಎಲ್ಲ ಗುಣಗಳಿವೆ. ಪ್ರೀತಿ ಇದೆ, ಶಾಂತಿ ಇದೆ, ಸಮಾಧಾನ ಇದೆ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಯುದ್ಧ ಮಾಡೋವನು, ಕೊಳ್ಳವನು, ಬದುಕಿಸವನು, ಸರ್ವನಾಶ ಮಾಡೋರು ಕೂಡ. ಧರ್ಮೋಪದೇಶಕಾಂಡದಲ್ಲಿ ಅದನ್ನೇ ಮೋಶೆ ಮುಖಾಂತರ ಹೇಳಿದರು ಇಸ್ರಾಯೇಲರಿಗೆ. ಎಲ್ಲವೂ ನನ್ನಿಂದಲೇ, ಬದುಕಿಸುವುದು, ಕೊಳ್ಳುವುದು, ಗಾಯ ಮಾಡುವುದು, ಕಟ್ಟುವುದು, ಒಬ್ಬನಿಗೆ ಬಾಯಿ ಬರುವ ಹಾಗೆ, ಒಬ್ಬನಿಗೆ ಬಾಯಿ ಬರದಾಗೆ, ಒಬ್ಬನಿಗೆ ಕಣ್ಣು ಕಾಣುವ ಹಾಗೆ, ಒಬ್ಬನಿಗೆ ಕಣ್ಣು ಕಾಣದಾಗೆ, ಒಬ್ಬನಿಗೆ ಕಿವಿ ಕೇಳುವ ಹಾಗೆ, ಒಬ್ಬನಿಗೆ ಕಿವಿ ಕೇಳದಾಗೆ, ಒಬ್ಬನಿಗೆ ಕುಂಟನಾಗೆ, ಚೆನ್ನಾಗಿ ನಡೆಯುವಾಗೆ, ಎಲ್ಲ ಕೊಳ್ಳುವುದು ಕೂಡ ನಾನೇ, ಕೊಳ್ಳುವನು ಬದುಕಿಸವನು ಕೂಡ ನಾನೇ ಎಂಬುದಾಗಿ ಅದುವೇ ಇವತ್ತು ಕೂಡ ನಡೆಯುತ್ತಲೇ ಇದೆ. ಆದ್ದರಿಂದ ಯೆಹೋವನು ದಯಾಳು, ಸತ್ಯ ಸ್ವರೂಪನು ಆಗಿದ್ದಾನೆ. ದೇವರು ಪ್ರೀತಿಯಿಂದ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಜೀವಿಸಬೇಕಾಗಿದೆ. ದಯಾಳು, ಸತ್ಯ ಸ್ವರೂಪನು, ನಿಜವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ಆಯಾಯ ಗ್ರಂಥಗಳ ಮೂಲಕ ಆಯಾಯ ಜನಗಳು ಹಿಂಬಾಲಿಸಬೇಕು. ಅದರಲ್ಲಿ ಸುಳ್ಳು ಹೇಳಿ ಜನಗಳನ್ನು ಹಾಳು ಮಾಡೋರು, ನಾಶ ಮಾಡೋರು, ತಪ್ಪಾದ ಮಾರ್ಗದಲ್ಲಿ ನಡೆಸೋರು, ಹೊಡೆದಾಟ ಮಾಡೋರು, ಚಾಕು ತಗೊಂಡು ಚುಚ್ಚೋರು, ಗಣ್ಣು ತಗೊಂಡು ಸೋಟು ಮಾಡೋರು, ಇಂಥವರು ಕೂಡ ಇರ್ತಾರೆ. ಅನೇಕರು ಇವತ್ತು ಅದು ಸ್ವಾಮೀಜಿ, ಈ ಸ್ವಾಮೀಜಿಗಳು ತೆಗೆದುಕೊಂಡು ನಾನಾ ಥರ ಇಂಥವರ ಮಾತನ್ನು ಕೇಳಕ್ಕೆ ದಯವಿಟ್ಟು ಹೋಗಬೇಡಿ. ಆಯಾಯ ಜನಗಳು ಆಯಾಯ ಗ್ರಂಥಗಳನ್ನು ಸರಿಯಾಗಿ ಓದಿ ತಿಳ್ಕೊಂಡು ಸತ್ಯ ಬೋಧನೆಯನ್ನು ಕೇಳಿಕೊಂಡು ಮಾತ್ರ ಹೋಗಿ, ಅದನ್ನು ಅವರ ಬೋಧನೆ ಸರಿಯಾ ತಪ್ಪ ಅಂತಲ್ಲಿ ಕೇಳಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಅವ್ರು ಹೇಳೋದನ್ನ ಕೇಳಿ ಗ್ರಂಥಗಳನ್ನು ತೆಗೆದು ಓದಿದರೆ ಮಾತ್ರ ಗೊತ್ತಾಗ್ತದೆ. ಇದು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ ಓದುವಾಗ ನಾವು ಖಂಡಿತವಾಗಿ ಅಪೊಸ್ತಲರು ಕೊರಿಂಥ ಸಭೆಯಲ್ಲಿ ದೇವರ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದಾಗ ಅವರು ಏನು ಮಾಡ್ತಾ ಇದ್ರು? ಅವರು ಬೋಧನೆ ಮಾಡಿದ ಮೇಲೆ ಬೈಬಲನ್ನು ತೆರೆದು ಆ ವಾಕ್ಯವನ್ನು ಪರಿಶೋಧಿಸ್ತಾ ಇದ್ರು. ಅವರು ಹೇಳಿದ ಹಾಗೆ ಇಲ್ಲಿ ಬರೆಯಲ್ಪಟ್ಟಿದೆಯೋ ಎಂಬುದಾಗಿ. ಇದು ಇವತ್ತು ಬಹಳ ಎಚ್ಚರವಾಗಿರಬೇಕು. ಇದೇ ರೀತಿ ಇದನ್ನು ಮುಂದುವರಿಸಬೇಕಾಗಿದೆ. ಹಾಗಾದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿ ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಚೆನ್ನಾಗಿ ನಿಮ್ಮನ್ನು ತಿಳ್ಕೊಂಡು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.